ಹುಬ್ಬಳ್ಳಿಯ ರಾಜನಗರದಲ್ಲಿರುವ ಕೆಸಿಎ ಸ್ಟೇಡಿಯಂನಲ್ಲಿ ನಾಳೆಯಿಂದ ಐತಿಹಾಸಿಕ ರಣಜಿ ಟ್ರೋಫಿ ಫೈನಲ್ ಪಂದ್ಯಕ್ಕೆ ಹುಬ್ಬಳ್ಳಿ ಸಾಕ್ಷಿಯಾಗಲಿದೆ. ಹುಬ್ಬಳ್ಳಿಯ ರಾಜನಗರದಲ್ಲಿರತಕ್ಕಂತಹ ಸ್ಟೇಡಿಯಂನಲ್ಲಿ ಈಗಾಗಲೇ ಫೈನಲಿನ ಪಂದ್ಯಕ್ಕೆ ಭರದ ಸಿದ್ಧತೆ ನಡೆದಿದೆ. ಕೆಎಸ್ಸಿಎ ಧಾರವಾಡ ಜೂನ್ ಕನ್ವೀನರ್ ವೀರಣ್ಣ ಸೇರಿದಂತೆ ಅನೇಕ ರಣಜಿ ಆಟಗಾರರು ಮತ್ತು ಕೆಎಸ್ಸಿಎ ಪದಾಧಿಕಾರಿಗಳು ಈ ಒಂದು ಪಂದ್ಯಕ್ಕೆ ಈಗೆಲ್ಲವನ್ನ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಫೆಬ್ರವರಿ 24ರಿಂದ 28ರವರೆಗೆ ನಡೆಯತಕ್ಕಂಥ ಈ ಫೈನಲ್ ನಲ್ಲಿ ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರ ತಂಡಗಳು ನಡುವಿನ ಪಂದ್ಯ ಇದಾಗಿದೆ. ಇದೇ ಪ್ರಥಮ ಬಾರಿಗೆ ಹುಬ್ಬಳ್ಳಿಯಲ್ಲಿ ರಣಜಿ ಪಂದ್ಯವನ್ನ ಆಯೋಜನೆ ಮಾಡಲಾಗಿದೆ. ಎರಡು ಟೀಮ್ಗಳ ನಡುವೆ ರೋಚಕ ಹಣಾಹಣಿ ನಡೆಯುವ ಲೆಕ್ಕಾಚಾರ ಹಾಕಲಾಗಿದೆ. ಮೈದಾನವನ್ನ ಈಗ ವಧುವಿನಂತೆ ಶೃಂಗಾರ ಮಾಡಲಾಗಿದ್ದು ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಲಾಗಿದೆ. ಮುಂಬೈ ಟೀಮ್ನಿಂದ ಪಿಚ್ ಕ್ಯೂರೇಟಿಂಗ್ ಕಾರ್ಯ ಆರಂಭವಾಗಿದ್ದು ಎರಡು ತಂಡಗಳ ಪ್ರಾಕ್ಟೀಸ್ಗೆ ಮೈದಾನದಲ್ಲಿ ಈಗಾಗಲೇ ಸಕಲ ಸಿದ್ಧತೆ ವ್ಯವಸ್ಥೆ ಮಾಡಲಾಗಿದೆ. ಎರಡು ತಂಡಗಳ ಆಗಮನದ ಹಿನ್ನೆಲೆಯಲ್ಲಿ ಅಗತ್ಯ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದ್ದು ಪೊಲೀಸರು ಬಿಗಿ ಬಂದೋಬಸ್ತನ್ನ ಸ್ಟೇಡಿಯಂನ ಸುತ್ತಮುತ್ತ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆದಂತೆ ಕಟ್ಟುನಿಟ್ಟಿನ ತಾಕೀತು ಮಾಡಲಾಗುವುದು. ಪ್ರತಿಯೊಬ್ಬರನ್ನು ಬರ್ತಕ್ಕಂಥವ್ರನ್ನ ಚೆಕ್ ಮಾಡಿ ಕ್ರೀಡಾಂಗಣದ ಒಳಗೆ ಬರ್ತಕ್ಕಂಥ ಕೆಲಸ ನಡೀತಿದೆ. ಇನ್ನು ಇಡೀ ಒಂದು ಪಂದ್ಯವನ್ನು ಕಣ್ತುಂಬ ನೋಡಿಕೊಳ್ಳಲು ಜನಸಾಗರ ಹರಿದು ಬರುವ ಸಾಧ್ಯತೆ ಇದೆ.